ಜಲಾನಯನ ಅಭಿವೃದ್ಧಿ 2.0 ಯೋಜನೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ತಾಲೂಕಾ ಪಂಚಾಯತ್, ಕೃಷಿ ಇಲಾಖೆ ಲಕ್ಷ್ಮೇಶ್ವರ ಇವರ ಸಹಯೋಗದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯ ಘಟಕ 2.0 ಕಾರ್ಯಕ್ರಮವನ್ನು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಜಲಾನಯನ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಒಕ್ಕಲಿ ಮಿಷನ್, ಮೇವು ಕಟಾವು ಮಿಷನ್, ರಂಟಿ, ಕುಂಟಿಲೇಟರ್, ಪ್ಲಿಂಕರ್ ಸೆಟ್, ಬೀಜ ವಿತರಣೆ ಮಾಡಿದ್ದಾರೆ. ನಡೆದ ಕಾರ್ಯಕ್ರಮವನ್ನು ಸಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿ ಜಲಾನಯನ ಅಭಿವೃದ್ಧಿ ಘಟಕದ ಗದಗ ಉಪ ಕೃಷಿ ಜಂಟಿ ನಿರ್ದೇಶಕಿ ಜಿಎಸ್ ಮೂರ್ತಿರವರು ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಈ ಸಮಯದಲ್ಲಿ ಅಡರ್ಕಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪ್ರೇಮಕ್ಕ ಲಮಾಣಿ, ಹುಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲೀಲಾ ತಳವಾರ್, ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ವೀರೇಂದ್ರಗೌಡ ಪಾಟೀಲ್, ನಿಂಗಪ್ಪ ಬನ್ನಿ, ಗಂಗಾಧರ್ ಮೆಣಸಿನಕಾಯಿ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. ದಿನ ಒಂದು ಜಲಾನಯನ ಅಭಿವೃದ್ಧಿ ಘಟಕದಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ನಮ್ಮ ಹರದಕಟ್ಟಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಜಲಾನಯನ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದ್ವಿ. ಸುಮಾರು 2,500 ಹೆಕ್ಟೇರ್ ಅಂದ್ರೆ 6,000ಕ್ಕಿಂತ ಹೆಚ್ಚು ಎಕರೆ ಅಂತೀವಿ, ಅಷ್ಟು ಎಕರೆಯಷ್ಟು ಜಮೀನನ್ನ ಗುರುತಿಸಿ ಅಲ್ಲಿರುವಂತ ಮಳೆ ನೀರನ್ನ ಮತ್ತು ಮಣ್ಣಿನ ಸಂರಕ್ಷಣೆ ಮಾಡುವ ಒಂದು ನಿಟ್ಟಿನೊಳಗ ಆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಬಹಳಷ್ಟು ಜನ ನಮ್ಮ ಹತ್ರ ಬಂದು ನಮ್ಮ ಹೊಲದ ಮಣ್ಣನ್ನ ಅಥವಾ ಏನು ಬದು ಇರ್ತದೆ ಕಿತ್ಕೊಂಡು ಹೋಗಿರುವಂತದ್ದು ದೊಡ್ಡ ಪ್ರಮಾಣದ ಮಳೆ ಆದಾಗ ನಾವೆಲ್ಲರೂ ಸಹಿತ ನೋಡಿದ್ದೀವಿ. ಅದನ್ನ ತಡೆಗಟ್ಟುವ ಒಂದು ವಿಚಾರವನ್ನ ಇಟ್ಕೊಂಡು ನಮ್ಮ ಈ ಭಾಗದ ಈ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ಬೇಕಂತೇಳಿ 1 ವರ್ಷದ ಹಿಂದೆ ಈ ಕ್ರಿಯಾ ಯೋಜನೆಯನ್ನ ನಾವು ಅದನ್ನ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನ ಮನವಿಯನ್ನ ಮಾಡಿದ್ದೀವಿ. ಈ ಯೋಜನೆ 100% ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ ಆಗಿದೆ ಅಂತ ಅನ್ಕೊಂಡಿದ್ದ. ಹೌದಲ್ವ? 60-40 ರೇಷಿಯೋಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಲಾಗಿದೆ. ವಿಶೇಷವಾಗಿ ನಮ್ಮೆಲ್ಲ ರೈತ ಬಾಂಧವರು ತಾವು ಈಗ ಆಲ್ರೆಡಿ ಮೆಕ್ಕೆಜೋಳವನ್ನ ತೆಗೆದು ಆಲ್ರೆಡಿ ಒಕ್ಕಲಿಯನ್ನ ಮಾಡಕತ್ತೀರಿ. ಆಲ್ರೆಡಿ ಬಹಳಷ್ಟು ಜನಕ್ಕೂ ಸಹಿತ ಆಲ್ರೆಡಿ ಹೊಲನೂ ಸಹಿತ ಖಾಲಿ ಆಗಿದೆ. ತಾವೆಲ್ಲ ರೈತರು ಮುಂದೆ ನಿಂತ್ಕೊಂಡು ತಮ್ಮ ತಮ್ಮ ಹೊಲದಲ್ಲಿ ಏನ್ ಕೆಲಸವನ್ನ ಆಗ್ಬೇಕು ಅದನ್ನ ಮೊದಲ ತಾವು ಇವೆಲ್ಲ ಕಾರ್ಯಕ್ರಮಗಳಿದೆ. ಆದ್ರೆ ಈ ಯೋಜನೆ ಹೆಂಗಪ್ಪ ಅಂದ್ರೆ ಬರೀ ರೈತರಿಗೆ ಮಾತ್ರ ಅಲ್ಲ, ಈ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ರೈತರ ಒಂದು ಜೀವನ ಮಟ್ಟ ಸುಧಾರಣೆ ಆಗ್ಬೇಕು, ಅವ್ರು ಸಾಮಾಜಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಇಲ್ಲಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಸರ್ ಉತ್ಪಾದನಾ ಪದ್ಧತಿ ಅಂತ ಇದೆ. ಸೊ ಉತ್ಪಾದನಾ ಪದ್ಧತಿಯಲ್ಲಿ ರೈತರಿಗೆ ಚಾಪ್ ಕಟ್ರು ಕೊಡಿಸುವಂತದ್ದಾಗುತ್ತೆ ಸರ್, ಡಿಸೈಲ್ ಇಂಜನ್ ಕೊಡಿಸುವಂತದ್ದಾಗುತ್ತೆ. ಮತ್ತೆ ಈ ಆ ಹಸುಗಳೆಲ್ಲ ಹಂಗೆ ಬರೇ ನೆಲದ ಮೇಲೆ ಮಲ್ಕೊಂಡ್ರೆ ಉಣ್ಣಾಗ್ಬಿಟ್ಟು ಕೆಚ್ಚಲು ಬಾವು ಅಂತ ಬರುತ್ತೆ. ಹಂಗಾಗಬಾರ್ದು ಅಂತ ಹೇಳಿ ಚಾಪ್ ಕೊಟ್ರು ಏನು ನೆಲ ಹಾಸು ಅಂತ ಕೊಡ್ತೀವಿ ಸರ್, ಮ್ಯಾಟ್, ಕೌ ಮ್ಯಾಟ್ ಅಂತ ಕರೀತೀವಿ, ನೆಲ ಹಾಸ ಕೊಡುವಂತದ್ದಾಗುತ್ತೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ಒಂದು ಯೋಜನೆಯಲ್ಲಿದೆ. ಮತ್ತೆ ವಿಶೇಷವಾಗಿ ನಮ್ಮ ಸ್ತ್ರೀಶಕ್ತಿ ಗುಂಪುಗಳಿದ್ದಾವೆ, ಸುಮಾರು 40 ಸ್ತ್ರೀಶಕ್ತಿ ಗುಂಪುಗಳಿದ್ದಾವೆ ಈ ವ್ಯಾಪ್ತಿಯಲ್ಲಿ. ಅವರಿಗೆ ಕೌಶಲ್ಯ ಆಧಾರಿತ ತರಬೇತಿಯನ್ನು ಕೂಡ ಕೊಡ್ತೀವಿ ಸರ್. ಅವರ ಒಂದ್ ಕಡೆ ಸೇರಿಸಿ 40-50 ಜನಕ್ಕೆ ಸೇರಿಸಿ ತರಬೇತಿಯನ್ನು ಇನ್ಶಿಯಲ್ ತರಬೇತಿ ಮಾಡಿ ಯಾರಿಗೆ ಯಾವ ಸ್ಕಿಲ್ ಇಂಟ್ರೆಸ್ಟ್ ಇದೆ, ಯಾರಿಗೆ ಯಾವ ಕೌಶಲ್ಯ ಇಂಟ್ರೆಸ್ಟ್ ಇದೆ, ಏನೋ ಅವರಿಗೆ ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ಅಥವಾ ಅವ್ರಿಗೆ ಏನಾದ್ರು ಹಪ್ಪಳ ಮಾಡಂತ ಮಿಷನ್ಗಳಲ್ಲಿ ಇಂಟ್ರೆಸ್ಟ್ ಇದೆನೋ, ಅಥವಾ ಬಂದಾಗ ಒಡ್ಡಾಗ್ತೀವಿ ಅಂದಾಗ ದಯಮಾಡಿ ನಮ್ಮ ಹೊಲಕ್ ಬೇಡ, ಒಂದ್ ಸ್ವಲ್ಪ ನಮಗೆ ಜಾಗ ಹೋಗ್ಬಿಡ್ತತೆ, ಇಷ್ಟು ಕಂಡಕ ಮಾಡಿದ್ರೆ 4 ಸಾಲಲ್ಲಿ ಮೆಕ್ಕೆಜೋಳ ಕುತ್ಕಂತವೆ ಅಂತ ಬೇಡ್ರಿ. ಬಹಳ ಮಹತ್ವ ಇದೆ, ಬಹಳ ಒಂದು ಮಹತ್ವ ಇದೆ. ನಾವೇನಾದ್ರೂ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರೂ ಆಸ್ತಿಯನ್ನಾಗಿ ಬಿಟ್ಕೊಡ್ತೀವಿ ಅಂದ್ರೆ ಒಳ್ಳೆ ಮಣ್ಣಿರ್ತಕ್ಕಂತ ಹೊಲ ಬಿಟ್ಕೊಡ್ಬೇಕು. ನಾವು ಬಂಜರು ಮಾಡಿ ಬಿಟ್ಕೊಡಕ ಅವಶ್ಯಕತೆ ಏನಿದೆ. ಹಾಗಾಗಿ ದಯಮಾಡಿ ಎಲ್ಲವೂ ಕೂಡ ರೈತ ಬಾಂಧವರು
ರೈತರ ಒಂದು ಸಹಭಾಗಿತ್ವದಲ್ಲಿ ಈ ಯೋಜನೆ, ಬರೀ ಕೃಷಿ ಇಲಾಖೆ ಯೋಜನೆ ಅಲ್ಲ, ನಿಮ್ಮ ಯೋಜನೆ ರೈತರ ಸಹಭಾಗಿತ್ವದಲ್ಲಿ ಯೋಜನೆ. ತಾವೆಲ್ಲರೂ ಕೂಡ ಇಲಾಖೆ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಇಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ